ಹಲೋ ಗಾಯ್ಸ್, ವೆಲ್ಕಮ್ ಟು ವಿ ಆರ್ ಲಾಗ್ಸ್. ಇವತ್ತೇನು ವಿಶೇಷ ಅಂದರೆ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆದೆ ಅಡುಗೆ ಮಾಡೋಣ ಅಂತ. ಕುಂಕುಮ ಇಟ್ಕೊಂಡು 3-4 ದಿವಸ ಆಯಿತು ಸ್ನಾನ ಮಾಡಿ, ಅದಕ್ಕೆ ಬೇಗ ಮಾಡಿದೆ. ಆಮೇಲೆ ಸಂಪನ್ ನೀರು ಇರಲಿಲ್ಲ, ಸಂಪನ್ ನೀರು ಹಾಕಿದೆ ಬೇರೆಯವ್ರ ಕಡೆಯಿಂದ, ಪಕ್ಕದ ಮನೆ ಕಡೆಯಿಂದ. ಆಮೇಲೆ ಟೀ ಇಕ್ಬೇಕಾಯ್ತು, ಟೀ ಕುಡಿಬೇಕಾಯ್ತಲ್ಲ, ಟೀ ಕುಡಿದ್ರೆ ಆಮೇಲೆ ಸಾಂಬಾರು ಇಕ್ಕಿದೆ ಊಟ ಮಾಡೋಕ್ಕಂತ. ಆಮೇಲೆ ಟೀ ಕುಡಿಯೋದ್ನಾಗ ಕಡಲೆಪುರಿ ಇತ್ತು, ಕಡಲೆಲ್ಲಿಂದ ತಂದಿದ್ದು 1 ವಾರ ಆಯಿತು. ಅದನ್ನು ಟೀಗೆ ಹಾಕೊಂಡು ತಿಂದೆ. ನೋಡಿ ಹೊಟ್ಟೆ ಹಸಿದೈತೆ, ಅದಕ್ಕೆ ಟೀ ಹಾಕೊಂಡು ತಿಂದೆ. ಆಮೇಲೆ ನಮ್ಮ ಫ್ರೆಂಡ್ ಬಂದ ಟೀ ಕುಡಿಯೋಣ ಅಂತ. ಆಮೇಲೆ ಟೀ ಕುಡಿಯೋಣ ಅಂತ ಹೋದೆ. ನಾ ಟೀ ಇಸ್ಕೊಂಡು ಅವ್ನ ಪಕ್ಕದಲ್ಲಿ ಓದ್ತಾ ಇದ್ದ. ಅವ್ರ ಲವರ್ ಜೊತೆ ಮಾತಾಡ್ಕೊಂಡು ನಾನು ನಮ್ಮ ಪಾಡಿಗೆ ಟೀ ಕುಡ್ಕೊಂಡಿದ್ದೆ. ಆಮೇಲೆ ಇನ್ನೇನು ಮಾಡೋದು ಅಂತ ಅವನ ಜೊತೆನೇ ಹೋಗಿ ಕೂತ್ಕೊಂಡೆ. ಆಮೇಲೆ ಟೀ ಕುಡಿದ್ಮೇಲೆ ಗೋಬಿ ತಗೊಂಡ್ರಿ. ಸಕ್ಕತ್ತಾಗಿ ಮಾಡ್ತಾಯಿತ್ತು ಗೋಬಿ, ಮಾತ್ರ ಚೆನ್ನಾಗಿತ್ತು. ಗೋಬಿ ತಿಂದರೆ ಇನ್ನೇನು ಮಾಡೋದು ಅಂತ ತಿನ್ಕೊಂಡು ಹಂಗೆ ನಮ್ಮ ಮಿಸಸ್ ಅವ್ರ ಮನೆಗೆ ಹೋದೆ. ಹುಷಾರಿರಲಿಲ್ಲ ಅವಳಿಗೆ ಟಾನಿಕ್ ಕುಡಿಬೇಕಂದ್ರೆ ಆಗಲ್ಲ ನೋಡಿ. ಒಂದ್ಕಿತ ಮೂಗು ಮುಚ್ಕೊಂಡು ಕುಡಿದ್ಲು, 2ನೇಕಿತ ಮೂಗು ಮುಚ್ಕೊಂಡು ಕುಡಿದ್ಲು. ಟಾನಿಕ್ ಅಂದರೆ ಆಗಲ್ಲ. ಆಮೇಲೆ ಅಶಿಂತಳೆ ತಂದಿದ್ರಂತ ತಿಂದೆ ನಾನು ನಮ್ಮ ಮಿಸ್ಸಸ್ಸು. ತಿಂದ್ಬಿಟ್ಟು ಕೇಳಿದ್ರೆ ಹೆಂಗೈತೆ ಅಂದ್ರೆ ನಗಿತಾವಳೆ ತಿನ್ನ ಅಂತಂದರೆ. ಆಮೇಲೆ ಕಾರ್ ರೆಡಿ ಆಯಿತು. ಕಾರ್ ಎತ್ಕೊಂಬಂದು ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ ಹಾಕಿದ್ದೆ. ಈವೆಂಟ್ ಇತ್ತಲ್ವ, ಹೋಗೋಕ್ಕೆ ರೆಡಿ ಆಗ್ತಾಯಿದ್ರಿ. ಆಮೇಲೆ ನೈಟು ಬಿಟ್ಟರೆ ಟೀ ಕುಡಿಯೋಣ ಅಂತ ಹೋದ್ರೆ ನಮ್ಮ ಫ್ರೆಂಡ್ ನೋಡಿ ನಮ್ಮ ಮಕ್ಕನೇ ತೋರಿಸ್ತಾ ಇಲ್ಲ, ಟೀ ಕುಡಿತಾಯಿದ್ರಿ. ಅವ್ನು ನೋಡಿ ಅವ್ನು ಮಾತ್ರ ಗ್ರೀನ್ ಟೀ ಕುಡಿಯೋದು, ನಾವೆಲ್ಲ ನಾರ್ಮಲ್ ಟೀ. ಯಾಕಂದರೆ ಅವ್ನು ಜಿಮ್ಮರ್ ಅಲ್ವ, ಅದಕ್ಕೆ ಗ್ರೀನ್ ಟೀ ಕುಡಿತಾನೆ. ನಾವು ಮಾಮೂಲಿ ಅಲ್ವ, ಅದಕ್ಕೆ ನಾರ್ಮಲ್ ಟೀ ಕುಡ್ಕೊಂಡು ಆಮೇಲೆ ಸೀದಾ ಮಾರ್ಕೆಟ್ಗೆ ಹೋದ್ರಿ. ಮಾರ್ಕೆಟಲ್ಲಿ ನೋಡಿ ಗಾಯಸ್, ಇನ್ನೂ 12:30 1 ಗಂಟೆ ರಾತ್ರಿ ಆಗಲೇ ಎಷ್ಟು ಜನ ಇದ್ದಾರೆ ಮಾರ್ಕೆಟಲ್ಲಿ. ಹಂಗೆ ಜನ ನೋಡ್ಕೊಂಡು ಹೂವು ತಗೊಂಡು ಬಂದ್ರಿ ಡೆಕೋರೇಷನ್ ಪಾಯಿಂಟ್ಗೆ. ಆಮೇಲೆ ರೆಡಿ ಮಾಡ್ಕೊತ ಇದ್ರಿ, ಹೆಂಗಿದ್ರು ಫ್ಲವರ್ ಡೆಕೋರೇಷನ್ ಮಾಡಬೇಕಲ್ಲ. ಆಮೇಲೆ ಎಲ್ಲ ರೆಡಿ ಮಾಡ್ಕೊತ ಇದ್ರಿ. ಅವ್ರು ರೆಡಿ ಇದ್ದು 10 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ರೆಡಿ ಇರಬೇಕು ಅಂತ ನಾವೆಲ್ಲ ಐಟಮೆಲ್ಲ ತಗೊಂಡೋಗಿ ಅವ್ರು ಟೀ ಕೊಟ್ಟರು. ಟೀ ಕುಡಿದ್ರಿ, ಸಕ್ಕತ್ತಾಗಿತ್ತು ಟೀ ಮಾತ್ರ. ನೋಡಿ ನಾನು ಫ್ಲವರ್ ಹೊಡೆದಿರೋದು, ನಮ್ಮ ಫ್ರೆಂಡ್ ಹೊಡೆದಿರೋದು, ನಾನು ಸುಮ್ಮನೆ ಸಪೋರ್ಟ್ಗಂತ ಹೋಗಿದ್ದೆ ಅಷ್ಟೇ. ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ